ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಕಾಶ್ ಜಯಗ್ರಾಮ್. ನಾವಿವತ್ತು ಕುರುಕ್ಷೇತ್ರದಿಂದ ಪಾಣಿಪತ್ಗೆ ಹೋಗ್ತಾ ಇದ್ದೀವಿ ಬೈ ಟ್ರೈನು. ನೋಡಿ ಇಲ್ಲಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಕುರುಕ್ಷೇತ್ರದ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಕಡೆ ಎಲ್ಲ ಪಾರ್ಕಿಂಗ್ ಇದೆ. ಬಂದ್ಬಿಟ್ಟು ಹೀಗೆ ಮುಂದ್ಗಡೆ ಹೋಗ್ಬಿಟ್ರೆ ಅಲ್ಲಿ ಟಿಕೆಟ್ ತೆಗೆದುಕೊಳ್ತೀವಿ. ಇಲ್ಲಿಂದ ಟಿಕೆಟ್ ತಗೊಂಡ್ಮೇಲೆ ಪಾಣಿಪತ್, ಅಲ್ಲೇನು ಪಾಣಿಪತ್ ಕದನ ಆಗಿದೆಯಲ್ಲ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕುರುಕ್ಷೇತ್ರ ರೈಲ್ವೆ ಸ್ಟೇಷನ್ ಎಂಟ್ರಿ ಗೇಟ್ ಇದು. ಆ ಕಡೆ ಈ ಕಡೆ ಎರಡೂ ಕಡೆ ಎಂಟ್ರಿ ಗೇಟ್ ಇದೆ. ಅಲ್ಲಿ ಲೈನ್ ಇದ್ದಾರಲ್ಲ, ಅದು ಟಿಕೆಟ್ ಕೌಂಟರು. ನಾವು ಆಲ್ರೆಡಿ ಟಿಕೆಟ್ ಖರೀದಿ ಮಾಡಿದ್ದೀವಿ ಆನ್ಲೈನಲ್ಲಿ. ಆನ್ಲೈನಲ್ಲಿ ಟಿಕೆಟ್ ತೊಗೊಂಡಿದ್ದೀವಿ. ಇಲ್ಲಿಂದ 47 ಮಿನಿಟ್ಸ್ ಆಗುತ್ತೆ. ಇಲ್ಲಿ ನಮ್ಮ ಪಾಚಾ ಸರ್ ಇದ್ದಾರೆ ಮತ್ತು ಮಾಮನ್ ಶೆಟ್ಟಿ ಸರ್ ಇದ್ದಾರೆ ನಮ್ಮ ಜೊತೆ. ಇಲ್ಲಿ ಬರ್ತಕ್ಕಂಥದ್ದು ಪ್ಲಾಟ್ಫಾರ್ಮಲ್ಲಿ ನಂಬರ್ 2 ಮೇಲೆ ಬರುತ್ತೆ, ಡೆಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು. ನಾವು ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗ್ತಾ ಇದ್ದೀವಿ. ಸರ್, ಕುರುಕ್ಷೇತ್ರದಲ್ಲಿ ಬ್ರೇಕ್ಫಾಸ್ಟ್ ನೋಡಿ ಸರ್ ಯಾವ ರೀತಿ ಇದೆ. ಬಲ್ಲಿ ಎಲ್ಲ ಹಾಲು ಇದು ಅಂತಕ್ಕಂಥ ಪಕೋಡ, ಬ್ರೆಡ್ ಬಜ್ಜಿ ಇಷ್ಟೇ ಇದೆ. ಪ್ರತಿಯೊಂದೂ ಹಾಲುಲಿಂದನೇ ಯೂಸ್ ಮಾಡ್ತಾರೆ ಸರ್. ಟ್ರೈನ್ ಬರ್ತಾ ಇದೆ, ಏನು ಕಾಣಿಸ್ತಾ ಇದೆ ನೋಡಿ. ಎಷ್ಟು ಫಾಗ್ ಇದೆ ಟ್ರೈನ್ ಅಂದರೆ. ಇಲ್ಲಿ ಜಸ್ಟ್ ಇದೆ ಬಟ್ ಫಾಗ್ ಇದೆಯಲ್ಲ, ಏನೂ ಕಾಣಿಸ್ತಾ ಇದೆ. ಈ ಕಡೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ 10 ನಿಮಿಷಕ್ಕೊಂದು ಟ್ರೈನ್ ಬರ್ತಾ ಇದ್ದಾವೆ. ಡೆಲ್ಲಿ ಟು ಕಲ್ಕಾ, ಡೆಲ್ಲಿ ಟು ಅಮೃತ್ಸರ್, ಡೆಲ್ಲಿ ಟು ಪಠಾನ್ಕೋಟು. ನಮ್ಮ ಕಡೆ ಒಂದೊಂದು ದಿನ ಆದರೂ ಒಂದೊಂದು ಟ್ರೈನು ಬರೋದಿಲ್ಲ. ನಿಯರ್ ಬೈ ಡೆಲ್ಲಿ ಅಂತಕ್ಕಂಥದ್ದು ಇಟ್ಕೊಂಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಎಲ್ಲ ಇವರೇ ಬಳಕೆ ಮಾಡ್ಕೋತಾ ಇದ್ದಾರೆ. ನಾವು ಕಡೆಗಣಿಸ್ತಾ ಇದ್ದೀವಿ. ನಾವು ಇಲ್ಲಿಂದ ಪಾಣಿಪತ್ ಹೋಗ್ತಾ ಇದ್ದೀವಿ. ಇದು ಅದೇ ಟ್ರೈನ್ ಇದೆ, ಡೆಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು. ಪಾಣಿಪತ್ ರೋಡ್ ಇದು. ಇದು ಪಾಣಿಪತ್ ರೈಲ್ವೆ ಸ್ಟೇಷನ್ ಒಳಗಡೆ. ಜಸ್ಟ್ ನಾವು ಈ ಟ್ರೈನಿಗೆ ಇಳ್ಕೊಂಡ್ಬಿಟ್ಟಿದ್ವಿ. ಇಲ್ಲಿಂದ ಪಾಣಿಪತ್ ಪೋರ್ಟಿಗೆ ಹೋಗ್ತೀವಿ, ನೋಡೋಣ ಅಂತೇಳಿ. ಪಾಣಿಪತ್ ಔಟ್ ಸೈಡ್ ಸ್ಟೇಷನ್ ಇದು. ಇಲ್ಲಿ ಒಂದು ಹೋಟೆಲ್ ಬಂದಿದ್ವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸರ್, ಟೇಬಲ್ ನೋಡಿರಿ ಯಾವ ರೀತಿ ಇದೆ. ಹೋಟೆಲ್ ಭಾಳ ಚಿಕ್ಕದಿದೆ. ಈ ಪಾಣಿಪತ್ ಸ್ಟೇಷನ್ ಒಳಗಡೆ ಬಂದಮೇಲೆ ಹೊರಗಡೆ ಆಟೋ ಇರುತ್ತೆ. ಒಬ್ಬರಿಗೆ 20 ರೂಪಾಯಿ ತೊಗೋತಾರೆ. ಬಟ್ ನಾವು ಹೊಸ ಸವಾರಿ ಅಂತ ಫೇಸ್ ಗೊತ್ತಾಗ್ಬಿಡ್ತೆ ಅಲ್ಲ, ಕಂಪಲ್ಸರಿ ಅವರು ಒಂದು 30-40 ರೂಪಾಯಿ, ಫೈನಲಿ 30 ರೂಪೀಸ್ ಪರ್ ಕ್ಯಾಂಡಿಡೇಟ್ ತೊಗೋತಾರೆ. ಇಲ್ಲಿಂದ ಒಂದು 2.3 ಕಿಲೋಮೀಟರ್ ಆಗುತ್ತೆ. ಈ ಪಾಣಿಪತ್ ರೈಲ್ವೆ ಸ್ಟೇಷನ್ಲಿಂದ ಅಲ್ಲಿ ನಾವೇನು ಕಿಲ್ಲಾ ಹೋಗ್ತೀವಿ, ಅಲ್ಲಿಂದ ಮಸೀದ್ ಇದೆ ಚೆನ್ನಾಗಿರ್ತಕ್ಕಂಥ, ಅದು ನೋಡೋಕೆ ಹೋಗ್ತೀವಿ. ಈ ಹೊರಗಡೆ ಬಂದಿದ್ದ ಕಲಂದರ್ ಶಾ ಅಂತೇಳಿ. ಇದು ಪಾಣಿಪತ್ತಲ್ಲಿ ಕಲಂದರ್ ಶಾ ಅಂತಕ್ಕಂಥ ದರ್ಗಾ. ಇದು ಫೇಮಸ್ ಅಂತ ಇಲ್ಲಿ ಒಂದು ಪಾಣಿಪತ್ತು. ಇದರಲ್ಲಿ ಸುಮಾರು ಜನ ಒಂದೇ ಸಲ ಸಾವಿರಾರು ಜನ ನಮಾಜು ಬಿಡ್ತಕ್ಕಂಥ ಸ್ಥಳ ಇದು. ಇದು ಒಳಗಡೆ ದರ್ಗಾ ಒಳಗಡೆ ಬರ್ತಕ್ಕಂಥದ್ದು.
किसी ने आके बोला सरफुद्दीन आपको अल्लाह ने अपनी इबादत के लिए भेजा है, आपने सारी किताबें उठाई जमुना में डाल दी और आप अल्लाह की राह में निकल गए। जब अल्लाह की राह में निकले उनको दस्ते की बीमारी पतला पेखाने की लग गई। जी समझ गया। तो आपने फरमाया अल्लाह रब्बुल इज़्ज़त तूने ऐसी बीमारी जो दी है जो तेरी राह में बैठ भी ना सकूं। जी अपन कोई सा भी काम करेंगे अगर उसमें कुछ मिस्टेक आ जाएगी तो वो काम नहीं होगा। फिर आप जलाल में आए और बहते पानी में जाकर खड़े हो गए। बहता हुआ पानी पाक है, पवित्र है, सब साफ़ हो जाएगा। तो आपने 36 साल 36 ईयर पानी के अंदर आपने इबादत की। इबादत करने का मकसद यही था अल्लाह रब्बुल इज़्ज़त मुझे अली बना दो, अली जैसा कर दो। अल्लाह फरमाता है अली एक है, दूसरा नहीं हो सकता, जिसको जो दे दिया वो दे दिया। अली तो नहीं बना सकता, अली की खुशबू, अली की बू अता करता। तो आपका नाम शरफुद्दीन, जब मौलाई कायनात मौला अली की बू मिली तो हज़रत बू अली शाह कलंदर अंदर वाले दोस्त, उनके दोस्त हैं हज़रत मुबारक अली शाह रहमतुल्लाह अलैह। बादशाह गयासुद्दीन बलबल जो थे उनके साहबजादे हैं। वक्त का बादशाह था, उसकी कोई औलाद नहीं थी। हज़रत की बारगाह में आके दुआ करी, हज़रत मेरे लिए दुआ फरमाएँ, अल्लाह की बारगाह मेरी 2 औलाद पैदा हो, औलाद आपको दे दूँ, दूसरी मैं लेकर जाऊँ। कुछ दिन बाद बादशाह गयासुद्दीन बलबल की 2 औलाद पैदा हुई। तो एक का नाम रखा मुबारक, दूसरे का नाम रखा खुर्रम। खुर्रम जो थे वो आप रख ली, मुबारक आपकी गोद में डाल। हज़रत कलंदर साहब हयात ज़िंदगी में जब जिंदा थे तो वो जगह वो अपने लिए बनाई थी अंदर वाली। तो आपसे इतना प्यार था, इतना लाड प्यार था कि आपसे 16 साल पहले आपकी वफ़ात हो गई। तो आपने फरमाया मेरे दोस्त को मेरे सराहने रखो, आने वाला बंदा पहले अंदर हाजिर दे फिर मेरे पास। जो दुआ वहाँ मांगे वही दुआ यहाँ मांगे, इंशाअल्लाह ताला घर जाने से पहले पूरी हुई। नहीं पूरी हुई तो कल क़यामत के दिन में उसका दुआ अंदर साहब। बहुत बढ़िया हस्ती है। दुआ कीजिए हमारे लिए भी। सैयद महबूब पाशा कादरी है जी। अल्लाह सलाम। भांजे की तबीयत ठीक नहीं है, अल्लाह से इसलिए सोचा कि पूरी दुनिया में आपको कहीं नहीं मिलेंगे। ये वो कसौटी पत्थर है जो सोनार का सोना पर रखते असली नकली की पहचान बताते हैं। ये ईरानी के नवाब थे, उनको अंदर मजाकी थे और वक्त के नवाब थे। आप नवाबगिरी छोड़कर अब हिकमत में आ गए, फ़कीरी लेंगे। तो उन्होंने जिन्नातों का इलाज किया। जिन्नातों ने ये पत्थर उनको गिफ्ट भी दिया। ये 8 किलो 2 जिस तरह और चाय खाइए। ಇದು ಪಾಣಿಪಟ್ ಮಾರ್ಕೆಟ್. ಇಲ್ಲಿ ಟೆಕ್ಸ್ಟೈಲ್ ಶೋರೂಮ್ಸ್ ಭಾಳ ಇದ್ದಾವೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಭಾಳಷ್ಟು ವುಲನ್ ಪ್ರೊಡಕ್ಷನ್ ಇಲ್ಲೇ ಆಗ್ತಕ್ಕಂಥದ್ದು ನೋಡ್ತಾ ಈ ವುಲನ್ ಪ್ರೊಡಕ್ಷನ್ಸ್ ಏನಂದರೆ ಫುಲ್ ಗರಮ್ ಇರತಕ್ಕಂಥವು ಎಲ್ಲ ಪ್ರತಿಯೊಂದೂ ನೀವು ಯೂಸ್ ಮಾಡ್ತಕ್ಕಂಥದ್ದು. ಸರ್ ಇವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತದೆ ಸರ್ ಇವು? ಹೌದು, ಎಲ್ಲ ವುಲನ್ನೇ ಸರ್ ಟೋಟಲಿ?